ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ, ಬೇಸಿಕಲಿ ಚೆನ್ನಾಗಿಲ್ದಿರೋ ಮೂವಿನ ರೋಸ್ಟ್ ಮಾಡೋಣ ಅಂತ ನಾನ್ ಹುಡುಕ್ಬೇಕಾದ್ರೆ ನನ್ ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದು ದರಿದ್ರ ಕಚಡ ಕಳಪೆ ನನ್ ಮಕ್ಕಳು ಕನ್ನಡಿಗರ ಬಗ್ಗೆ ಮಾತಾಡ್ತಾ ಇದ್ದಿದ್ ವಿಡಿಯೋಗಳು. ಮಾತಾಡೋದಿಕ್ಕೆ, ಬರೆಯೋದಿಕ್ಕೆ, ಓದೋದಿಕ್ಕೆ ಬೇಜಾನ್ ಬೇರೆ ಭಾಷೆಗಳಿದ್ರು ಅವಮಾನ ಮಾಡೋದಿಕ್ ಮಾತ್ರ ಕಾಣಿಸ್ತಾ ಇರೋದು ಕನ್ನಡ ಭಾಷೆ, ಕನ್ನಡಿಗರು. ಅದರಲ್ಲೂ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಅವಮಾನ ಮಾಡ್ತಾ ಇರೋ ಈ ನಾಯಿಗಳೆಲ್ಲ ಕನ್ನಡ ನೆಲ, ಜಲ, ಭಾಷೆ, ಗಾಳಿನ ಬಳಸ್ತಾ ಇರೋರೆ. ಕನ್ನಡಿಗರು ನಾವೇನು ಅಂತ ತೋರಿಸ್ತೀವಿ. ಇದಕ್ಕೆಲ್ಲ ಮೈನ್ ಕಾರಣ ಆಗ್ತಾ ಇರೋದು ಕನ್ನಡಿಗರು ನಾವು ಕೊಡ್ತಾ ಇರೋ ಪ್ರೀತಿ. ನಾನ್ ಯಾಕೆ ಈ ತರ ಹೇಳ್ತೀನಿ, ಬೇಸಿಕಲಿ ನಾನ್ ಇವತ್ ಮಾತಾಡೋದಿಕ್ ಹೊರಟಿರೋದು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇರೋ ಕೆಲವು ನಾಯಿಗಳ ಬಗ್ಗೆ. ಬೇರೆ ಕೆಲವು ಭಾಷೆಯವರು ಕನ್ನಡದಲ್ಲೂ ಸಿನಿಮಾ ಮಾಡಿದೀವಿ ಅಂತ ಬರೀ ಟ್ರೈಲರು, ಟೀಸರ್ ಅಲ್ಲಿ ಅಷ್ಟೇ ತೋರಿಸೋದು. ಅವ್ರದ್ದು ಯಾವತ್ತಾದ್ರೂ ಕನ್ನಡದಲ್ಲಿ ಸಿನಿಮಾ ನೋಡಿದೀರಾ ನೀವು? ನಾನ್ ಹಲವಾರು ಸಿನಿಮಾಗಳನ್ನ ನೋಡಿದೀನಿ. ಕನ್ನಡದಲ್ಲಿ ಆ ಸಿನಿಮಾನ ಮಾಡ್ತಿದೀವಿ ಅಂತ ಹೇಳ್ತಾರ ಬಿಟ್ರೆ ಕರ್ನಾಟಕದಲ್ಲಿ ಯಾವ ಬೇರೆ ಭಾಷೆ ಸಿನಿಮಾಗಳನ್ನು ಕನ್ನಡದಲ್ಲಿ ರಿಲೀಸ್ ಮಾಡೋದಿಲ್ಲ. ನಾಳೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಮ್ಮ ಮಾನ ಮರ್ಯಾದೆನೆಲ್ಲ ಕೆರೆಪಾಲ್ ಮಾಡ್ಬಿಡ್ತಾರೆ. ಯಾಕೆ ಅಂದ್ರೆ ಅವ್ರ ಭಾಷೆ ಮೇಲೆ ಅವ್ರಿಗೆ ಗೌರವ ಇದೆ ಗುರು. ಅದೇ ರೀತಿ ನಮ್ ಭಾಷೆ ಮೇಲೂ ನಮ್ಗೆ ಎಷ್ಟು ಗೌರವ ಇದೆ ಅಂತ ತೋರ್ಸೋ ಕಾಲ ಹತ್ರ ಬಂದಿದೆ. ಇದು ಕನ್ನಡಿಗರ ಚಾಯ್ಸ್, ಅಂದ್ರೆ ನಮ್ ಚಾಯ್ಸ್. ಅಂದಹಾಗೆ ಚಾಯ್ಸ್ ಅಂತಿದ್ದಂಗೆ ನೆನಪಾಯ್ತು, ಇಲ್ಲಿ ನಮ್ ಬಾಂಡ್ಲಿ ಅಂಕಲ್ ಮಾತಾಡಿರೋ ಚಾಯ್ಸ್ ಬಗ್ಗೆ ನಾನು ಮಾತಾಡ್ತಿರೋದು. ಸಮೀರ್ ನಿಗಮ್ ಗಾಂಚನಿ ಮಾತು ನಿಂದು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಅದು ಕನ್ನಡದವರಿಗೆಲ್ಲ ಗೊತ್ತೇ ಇರುತ್ತೆ. ಆದ್ರೂ ಇವನ್ಗೋಸ್ಕರ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಒಳ್ಳೆಯವನು ಅಂತ ಒಳಗ್ ಬಿಟ್ಕೊಂಡ್ರೆ ಒಳಕಲ್ ಮೇಲೆ ಈ ಗಾದೆ ಇವನಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ನಮ್ ಕಡೆ ಬಡವ್ರ 5 ಸ್ಟಾರ್ ಹೋಟೆಲ್ ಆಗಿರೋ ಚಿಕ್ಕ ಎಗ್ರೆಸ್ ಅಂಗಡಿಯಿಂದ ಹಿಡಿದು ದೊಡ್ಡ 5 ಸ್ಟಾರ್ ಹೋಟೆಲ್ ತನಕನು ಫೋನ್ ಪೇ ಯೂಸ್ ಮಾಡ್ತಾರೆ. ಅದ್ರಲ್ಲೂ ಅವ್ರು ದುಡ್ಡು ಕೊಟ್ರು ಇವ್ರು ಇಸ್ಕೊಂಡ್ರು ನೋಡೋ ಸಮೀರ್ ಅಂತ ಹೇಳೋದಕ್ಕೂ ಒಂದು ಸ್ಪೀಕರ್ ಇಟ್ಕೊಂಡಿದ್ದಾರೆ. ಡೌಟೇ ಇಲ್ಲ. ಅದನ್ನ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ₹1 ಇಸ್ಕೊಂಡು ಇವಾಗ 100 ಗಟ್ಲೆ ಎಳಿತಿದ್ದಾನೆ. ಅದರಲ್ಲೂ ಕನ್ನಡಿಗರಿಗೆ ಅವಮಾನ ಮಾಡೋ ತರ ಮಾತುಗಳು ಬೇರೆ. ನೀರಿನ ಬಾಟ್ಲಿ ಕೇಳಿದ್ರೆ ಜ್ಯೂಸಿನ ಬಾಟ್ಲಿ ಕೊಡೋ ನಾಡು ನಮ್ದು ಅಂತ ನಾಡಿಗೆ, ನಾಡಲ್ಲಿರೋ ಜನಕ್ಕೆ ಈ ರೇಂಜಿಗೆ ಅವಮಾನ ಮಾಡಿದ್ಯಾ? ನೆಕ್ಸ್ಟ್ ಟೈಮ್ ಯಾರ ಹತ್ರನೂ ನೀರ್ ಕೇಳೋದಕ್ಕೆ ಹೋಗ್ಬೇಡ. ನಮ್ ನಾಡಲ್ಲಿ ನೀರಿನ ಬಾಟ್ಲು ಬದಲು ಬಿಡ್ತಾರೆ. ನೀವು ನೆಲೆ ನಿಂತಿರೋ ಜಾಗದಲ್ಲಿ ಒಂದ್ ಹೊತ್ತಿಗೆ ಅನ್ನ ಸಿಗ್ತಾ ಇದೆ ಅಂತ ಅಂದ್ರೆ ಆ ನೆಲ, ಜಲ, ಗಾಳಿ, ಭಾಷೆಗೆ ಮರ್ಯಾದೆ ಕೊಡೋದು ಮೊದ್ಲು ಕಲ್ತ್ಕೊಳ್ಳಿ. ಇಂಥ ಬೇಸಿಕ್ ವಿಷಯನ ಎಲ್ಲಾ ತಾಯಂದ್ರು ಅವ್ರ ಮಕ್ಳಿಗೆ ಹೇಳಿರ್ತಾರೆ. ಆದ್ರೆ ನಿಮ್ಮಂತ ಕಳ್ಳನ್ ಮಕ್ಕಳು ಅಂತ ವಿಷಯಗಳನ್ನ ಕಿವಿಗೆ ಹಾಕೊಂಡಿರಲ್ಲ. ಸೊ ಇವತ್ ನನ್ನಿಂದ ಕೇಳ್ಬೇಕಾಗಿ ಬಂದಿದೆ. ಕನ್ನಡದ ಜನತೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ. ಮೊದ್ಲು ಗೂಗಲ್ ಅಲ್ಲಿ ಒಂದ್ಸರಿ ಆಗಿತ್ತು, ವರ್ಸ್ಟ್ ಲ್ಯಾಂಗ್ವೇಜ್ ಅಂದ್ರೆ ಕನ್ನಡ ಭಾಷೆ ತೋರ್ಸೋ ತರ. ಹೀಗೆ ತುಂಬಾ ಅಂದ್ರೆ ತುಂಬಾ ಅವಮಾನಗಳು ಕನ್ನಡದ ಮೇಲೆ ಆಗ್ತಾ ಇದೆ. ಇದಕ್ಕೆಲ್ಲ ನಾವುಗಳು ಧ್ವನಿ ಎತ್ತವರೆಗೂ ಇದು ಹೀಗೆ ಹೋಗ್ತಾ ಇರುತ್ತೆ. ನಾವ್ ಹೀಗೆ ನೋಡ್ಕೊಂಡು ಹೋಗ್ತಿರ್ಬೇಕು, ಬೈಕೊಂಡು ಹೋಗ್ತಿರ್ಬೇಕು. ಬಟ್ ಎಲ್ಲಿ ತನಕ ಅಂತ ಸಹಿಸ್ಕೊಳ್ಳೋಣ? ಬೇಸಿಕಲಿ ಸಮೀರ್ ನಿಗಮ್ ಕರ್ನಾಟಕ, ಅದರಲ್ಲೂ ಕನ್ನಡಿಗರಿಗೆ ಟಾರ್ಗೆಟ್ ಮಾಡಿ ಹೇಳಿರೋ ವಿಷಯ ಇದು. ಕರ್ನಾಟಕಕ್ಕೆ ಕನ್ನಡಿಗರ ಮನೆ ತನಕ ಬಂದಿದೆ. ನೀವು ಯೋಚನೆ ಮಾಡಿ, ಒಳಗ್ ಕರೆದು ಚೇರ್ ಹಾಕಿ ಕೂರಿಸ್ತಿರೋ ಇಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ತಿರೋ, ನಿಮಗ್ ಬಿಟ್ಟಿದ್ದು. ಕನ್ನಡನ ಬೆಳೆಸ್ತೋರು, ಬಳಸ್ತಾ ಇರೋರು, ಮೆರೆಸ್ತಾ ಇರೋರು ತುಂಬಾ ಜನ ಇದ್ದಾರೆ. ಅವರಿಗೆ ಮತ್ತೆ ಕನ್ನಡಕ್ಕೆ ನಿಮ್ ಗೌರವನ ಕೊಡಿ, ಹಾಗೆ ಇಂಥವ್ರಿಗೆಲ್ಲ ನಿಮ್ಮ ಕೆರೆದೆಟ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿ ನನ್ನಿಂದ 0.0001% ಆದ್ರೂ ಕನ್ನಡದ ಬಗ್ಗೆ ಅಭಿಮಾನ ಹುಟ್ಟಿದೆ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನಾನ್ ಹೇಳಿದ ಮಾತುಗಳಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ, ಅಥವಾ ಸರಿ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಜೈ ಕರ್ನಾಟಕ ಮಾತೆ ಅಂತ ಕಮೆಂಟ್ ಹಾಕಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ಕೆ ಧನ್ಯವಾದಗಳು. ನಾನ್ ಕನ್ನಡಿಗ ಅನ್ನೋ ಗೌರವನ ಹಾಗೆ ಇಟ್ಕೊಳ್ಳಿ, ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಯಾವುದೇ ರೀತಿ ಪರ್ಸನಲ್ ಹೇಟ್ ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ, ಉಳಿಯ ಬೆಳೆಸ್ತಾ ಇದೀವಿ ನೋಡಲ್ಲಿ.